ರೀ ಸ್ವಲ್ಪ ಅರ್ಥ ಮಾಡ್ಕೊಳ್ರಿ ಅಂತ ಹೇಳಿದ್ರೆ ಏನರ್ಥ? ಏನರ್ಥ? ಅದರಿಂದ ತಾವು ಆ ಸ್ಥಾನದಲ್ಲಿ ಕೂತ್ಕೊಂಡು ರೂಲಿಂಗ್ ಕೊಟ್ಟಿದ್ದೀರಾ. ಈ ರೂಲಿಂಗಿಗೆ ತಾವು ರೂಲಿಂಗ್ ಏನು ಹೇಳ್ತೀರಾ ಹೇಳಬೇಕು. ಮತ್ತೆ ಮಂತ್ರಿಗಳು ತಪ್ಪು ಕೊಟ್ಟಿದ್ದಾರೆ, ಅವರು ಇದಕ್ಕೆ ಉತ್ತರ ಹೇಳಬೇಕು ಫಸ್ಟು. ಮತ್ತೆ ಅವರು ಇದಕ್ಕೆ ತಪ್ಪಾಗಿದ್ರೆ ತಾವು ಈಗ ಕೊಟ್ಟಿಲ್ಲ ಅಂದ್ರೆ ಫೆಬ್ರವರಿ ಮಾರ್ಚ್ ಅವ್ರು ಕ್ಷಮಾಪಣೆ ಕೇಳಬೇಕು. ಇಷ್ಟು ನನ್ನ ಆಗ್ರಹವನ್ನ ನಾನು ಮಾಡ್ತಾ ಇದ್ದೀನಿ. ರಾಜೀನಾಮೆ ಇಡೀ ರಾಜ್ಯಕ್ಕೆ, ಇಡೀ ನನಗೆ ಬೇಡ, ನನಗೆ ಕ್ಷಮಾಪಣೆ ಕೇಳಿದ್ರೆ ಏನು ಉಪಯೋಗ ಅಲ್ಲ. ಇಡೀ ರಾಜ್ಯದ ಗೃಹಲಕ್ಷ್ಮಿಗಳು ಯಾರಿದ್ದಾರೆ 1,24,000 ಅವ್ರಿಗೆ ಕ್ಷಮಾಪಣೆ ಕೇಳಿದ್ರೆ ಸಾಕು, ನನಗೇನು ಕೇಳೋದು ಬೇಕಾಗಿಲ್ಲ ಅದಂತ ಮಾತನ್ನು ಹೇಳ್ತೀನಿ. ಆಯ್ತು, ತಮ್ಮ ತಮ್ಮ ಆಸನ ಸ್ವೀಕರಿಸಿ. ಮುಖ್ಯಮಂತ್ರಿ ಕ್ಲಾರಿಫಿಕೇಶನ್ ಕೊಡ್ತಾರೆ. ತಮ್ಮ ಆಸನ ಸ್ವೀಕರಿಸಿ, ಮಂತ್ರಿ ಉತ್ತರ ಕೊಡೋದು. ಇಲ್ಲ ನಾವು ಅಲ್ಲ ಸರ್, ಉತ್ತರ ಕೊಟ್ಟಿರೋದು ಅವರು. ಅಲ್ಲ, ಉತ್ತರ ಕೊಟ್ಟಿರೋರು ಮಂತ್ರಿ, ತಪ್ಪು ಉತ್ತರ ಕೊಟ್ಟಿರೋರು ಮುಖ್ಯಮಂತ್ರಿ. ಯಾಕೆ ಅಲ್ಲ, ಮಂತ್ರಿ ಉತ್ತರ ನೀವು ಆಸನ ಸ್ವೀಕರಿಸಿ ಉತ್ತರ ನಮಗ್ ಬೇಕಾಗಿಲ್ಲ, ಮಂತ್ರಿಯೇ ಉತ್ತರ ಕೊಡ್ತಾರೆ. ನೀವು ಆಸನ ಸ್ವೀಕರಿಸಿ ಅಂತ ನಾನು ಹೇಳ್ತಾ ಇದ್ದೇನೆ. ಉತ್ತರ ಕೊಡ್ಲಿ, ಇಲ್ಲೇ ಇರ್ತೀನಿ. ಇಲ್ಲ ಬೇಡ, ಇಲ್ಲೂ ಸರಿಯಾಗುದಿಲ್ಲ. ನೋಡಿ ಪ್ರತಿಪಕ್ಷ ನಾಯಕರೇ ಆಸನ ಸ್ವೀಕರಿಸಿ. ನೋಡೀಗ ಸಣ್ಣ ವಿಚಾರ ನಮ್ಮ ಆ ಒಂದು ಚರ್ಚೆ ಆದದ್ದು ಹೌದು. ಮಾತು ಸಂದರ್ಭದಲ್ಲಿ ಈಗ ಪ್ರತಿಪಕ್ಷ ನಾಯಕರೇ ಅನ್ಸತ್ತೆ, ಈಗ ಮೊನ್ನೆ ಇಲ್ಲಿ ದುಡ್ಡಿನ ವಿಚಾರ ಅಲ್ಲ, ನಮಗೆ ಅವರು ಸರಿಯಾದ ಮಾಹಿತಿ ಬರಲಿಲ್ಲ ಅಂತೇಳಿ ಸಬ್ಜೆಕ್ಟ್ ಇರುವುದು ಅದು. ಇಲ್ಲಿ ಸೆಕೆಂಡ್ರಿ ದುಡ್ಡಿನ ವಿಚಾರ ಇರುವಂಥದ್ದು. ಆ ಒಂದು ಸನ್ನಿವೇಶ ಅಲ್ಲಿ ನಡೆದಿದೆ. ಇದರ ಬಗ್ಗೆ ನೀವು ಮಂತ್ರಿಗಳ ಬಂದು ನಮ್ಗೆ ಉತ್ತರ ಕೊಡಬೇಕಂತ ಕೇಳಿದ್ದೀರಿ. ಮಂತ್ರಿಗಳು ಬಂದು ಉತ್ತರ ಕೊಡಲಿಕ್ಕೆ ಬಂದಿದ್ದಾರೆ. ನೀವು ನಿಮ್ಮ ಆಸನವನ್ನು ಸ್ವೀಕರಿಸಬೇಕು. ಒಂದು, ಯಾಕೆಂತ ಹೇಳಿದರೆ ಈ ಬೆರಳು ನೋವಾದರೆ ಬೆರಳಿಗೆ ಮದ್ದು ಕೊಡಬೇಕು ಹೊರತು ನೀವು ಕೈ ತುಂಡು ಮಾಡಿದ್ರೆ ಆಗ್ತದ? ಈಗ ಆ ಒಂದು ಸಮಸ್ಯೆ ಏನಿದೆ ಅದಕ್ಕೆ ಬಂದು ಉತ್ತರ ಕೊಡ್ತಾರಲ್ಲ, ಅದನ್ನು ನಾವು ಇಲ್ಲೇ ಬಾವಿಯಲ್ಲೇ ಇರ್ತೇವೆ, ಇಲ್ಲೇ ಉತ್ತರ ಕೊಡಿ ಈ ರೀತಿ ಇದ್ದುಕೊಂಡು ಉತ್ತರ ಕೇಳುವಂಥದ್ದು ಇಲ್ಲಿಂದ ಬೇಡ. ಅಲ್ಲಿಂದ ಮತ್ತೆ ಅಲ್ಲಿಂದ ಕ್ಲಾರಿಫಿಕೇಶನ್ ಕೇಳುವಂಥ ಅವಕಾಶ ಇದೆ ಅಲ್ಲ. ಸೊ ಮನುಷ್ಯಗಳು ತಮ್ಮ ಸ್ಥಾನಕ್ಕೆ ಹೋಗ್ಬೇಕಂತ ಸ್ವೀಕರಿಸಿ. ಮಹಾಪ್ರಭುಗಳೇ, ಅಧ್ಯಕ್ಷರೇ, ಬಿಲ್ಲುಗಳೆಲ್ಲ 100 ಬಿಲ್ಲು ನಾವೆಲ್ಲ ಧರಣಿ ಇದ್ದಾಗೆ ಪಾಸ್ ಮಾಡಿದ್ದೀರ ಅಂತ ಪ್ರಮುಖವಾದಂತ ಬಿಲ್ಲೇ ನೀವು ಪಾಸ್ ಮಾಡಬೇಕಾದ್ರೆ ಇದನ್ನ ಬಂದು ನಿಮ್ಗೆ ಏನಿತ್ತು, ಮಾನ್ಯ ಮಂತ್ರಿಗಳು ಬಂದು ಉತ್ತರ ಕೊಡ್ಬೇಕಂತ ಬೇಡಿಕೆ ಕೊಟ್ಟಿದ್ರಿ. ಅವರು ಮಾನ್ಯ ಮಂತ್ರಿಯವರು ಬಂದು ಉತ್ತರ ಕೊಡ್ತಾರೆ, ಆವಾಗ ನೀವು ಬಾವಿಯಲ್ಲಿ ಇರುವುದು ಸರಿಯಲ್ಲ. ಮಾನ್ಯ ಅಧ್ಯಕ್ಷರೇ, ಅದು ಬೇರೆ. ನಿಮ್ಮ ಆಸನ ಸ್ವೀಕರಿಸಬೇಕು, ಉತ್ತರ ಕೊಡ್ತಾರೆ. ಮತ್ತೆ ನಾವು ಬಾವಿಲೇ ಇರ್ತೀವಿ ಅಂತ ಅಂದ್ರೆ ಏನು ಅಧ್ಯಕ್ಷರು ವಿರೋಧ ಪಕ್ಷ ನಾಯಕರು ಹಿಂಗ್ ಕೇಳ್ತಾರೆ ಅಂತ ನಮಗೂ ಆಶ್ಚರ್ಯ ಆಯ್ತಾ. ಬಂದರ ಈಗ ಸಭಾಧ್ಯಕ್ಷರು ವಿರೋಧ ಪಕ್ಷ ನಾಯಕರೇ, ನಿಮ್ ಬೇಡಿಕೆ ಸ್ಪಷ್ಟವಾಗಿದೆ. ಮಂತ್ರಿಗಳು ಬರಬೇಕು, ಉತ್ತರ ಕೊಡಬೇಕು. ಮಂತ್ರಿಗಳು ಬಂದಿದ್ದಾರೆ, ಉತ್ತರ ಕೊಡಿಸ್ತಾರೆ. ದಯಮಾಡಿ ಅವಕಾಶ ಕೊಡಿ. ಮಾನ್ಯ ಅಧ್ಯಕ್ಷರೇ, ಅವಕಾಶ ಕೊಡಿ ದಯವಿಟ್ಟು. ಮಾನ್ಯ ಅಧ್ಯಕ್ಷರೇ, ನೀವು ಇಲ್ಲೇ ಬಾವಿಲೇ ಇರ್ತೀವಿ ಅಂದ್ರೆ ಏನು? ಮಾನ್ಯ ಅಧ್ಯಕ್ಷರೇ, ಪಾಟೀಲ್ ಸನ್ಮಾನ್ಯ ಅಧ್ಯಕ್ಷರೇ, ಈಗ ಸಭಾಧ್ಯಕ್ಷರೇ, ತುಂಬಾ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ, ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.